ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ನಾನಿವತ್ತು ಅಯೋಧ್ಯೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಅಯೋಧ್ಯೆ ತಲುಪಿದಾಗ ರಾತ್ರಿ 11:45 ನಾವು ರೂಮ್ ಏನು ಬುಕ್ ಮಾಡಿರಲಿಲ್ಲ, ಯಾಕಂದರೆ ಅಲ್ಲಿ ತುಂಬ ರೂಮ್ ಫೆಸಿಲಿಟೀಸ್ ಇದೆ. ಆಲ್ರೆಡಿ ಅಲ್ಲಿ ಹೋದ್ರೇ ಸಿಗುತ್ತೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರಿಂದ ಹಾಗೇ ನಮಗೆ ಒಂದು ರೂಮ್ ಸಿಕ್ತು. ಸಿಂಪಲ್ ಆಗಿರೋದು ಒಂದು ರೂಮ್ ಮಾಡ್ಕೊಂಡಿದ್ವಿ. ಎ ಸಿ ಅಂತೂ ಬೇಕೇ ಬೇಕು, ಅಲ್ಲಿ ತುಂಬಾ ಸೆಕೆ ಇರುತ್ತೆ. ಎ ಸಿ ಇರೋದೇ ಆಗಿತ್ತು. ಅದಾದಮೇಲೆ ನಾವು ಕೂಡ ರೆಸ್ಟ್ ಮಾಡಿದ್ವಿ. ರಾತ್ರಿ ಬೆಳಿಗ್ಗೆನೇ ಎದ್ಬಿಟ್ಟು ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಒಳಗಡೆ ರೂಮಲ್ಲಿದ್ದಾಗ ಹಾಗೆ ಅನ್ನಿಸ್ತಾ ಇರಲಿಲ್ಲ. ಹೊರಗಡೆ ಬಂದ ತಕ್ಷಣ ತುಂಬಾ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು. ನಾವಿನ್ನು 7:30-8 ಗಂಟೆಗೆ ರೆಡಿಯಾಗಿ ಹೋಗ್ತಾ ಇರೋದು. ಅದರಲ್ಲೂ ನೋಡ್ತಾ ಇರ್ಬೋದು ನೀವು ಎಷ್ಟು ಬಿಸಿಲು ಕಾಣಿಸ್ತಾ ಇದೆ ಅಂತ. ತುಂಬಾ ಬಿಸಿಲಿತ್ತು. ನೀವೆಲ್ಲ ಇವಾಗೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಬಿಸಿಲಿದೆ. ಈ ಬಿಸಿಲಿಗೆ ಎಲ್ರಿಗೂ ಸ್ಟ್ರೇನ್ ಆಗಬಾರ್ದು ಅಂತ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಪ್ರತಿ ಜಾಗದಲ್ಲೂ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ORS ಕೊಡ್ತಾಯಿದ್ರು. ಅಷ್ಟು ಬಿಸಿಲಿತ್ತು. ಅದಕ್ಕೋಸ್ಕರ ಯಾರೂ ಕೂಡ ಡಿಹೈಡ್ರೇಟ್ ಆಗೋಕ್ಕೆ ಹೋಗಬೇಡಿ. ತುಂಬಾ ಬಿಸಿಲಿರೋದ್ರಿಂದ ಓಡಾಡೋಕ್ಕೂ ಕೂಡ ಆಗೋದಿಲ್ಲ. ಯಾರು ಕೂಡ ಮಧ್ಯಾಹ್ನ ಟೈಮು ಹೊರಗಡೆನೇ ಬರೋಕ್ಕೆ ಇಷ್ಟಪಡಲ್ಲ. ಆ ಥರ ಇತ್ತು. ನಾವು ದೇವಸ್ಥಾನದ ಹತ್ರ ಹೋಗಬೇಕಾದ್ರೇ ಒಂದು ಬೆಂಗಳೂರು ಕೆಫೆ ಅಂತ ಇತ್ತು. ಇಲ್ಲಿಗೆ ನಾವು ಬ್ರೇಕ್ಫಾಸ್ಟಿಗೆ ಬರಬೇಕು, ಮೊದಲು ದೇವಸ್ಥಾನ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಇದೇ ರಾಮ ಮಂದಿರದ ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ ಫ್ರೆಂಡ್ಸ್. ಆದರೆ ನಾವಿವಾಗ ಹನುಮಗಡಿಗೆ ಹೋಗ್ತಾ ಇದ್ದೀವಿ. ಹನುಮಗಡನ್ನ ಫಸ್ಟು ದೇವಸ್ಥಾನನ ಹನುಮನ ದರ್ಶನ ಮಾಡಿಕೊಂಡು ಅದಾದಮೇಲೆ ರಾಮ ಮಂದಿರಕ್ಕೆ ಬಂದು ರಾಮನ ದರ್ಶನ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಲ್ಲಿ. ಅದಕ್ಕೋಸ್ಕರ ನಾವಿವಾಗ ನದಿ ಹತ್ರ ಬಂದುಬಿಟ್ಟು ಇಲ್ಲಿ ಸ್ನಾನ ಕೂಡ ಮಾಡ್ತಾರೆ. ಡ್ರೆಸ್ ಚೇಂಜ್ ಮಾಡೋಕ್ಕೂ ಕೂಡ ಫೆಸಿಲಿಟೀಸ್ ಇದೆ, ಅದು ಕೂಡ ಮಾಡ್ಕೊಬೋದು. ನಾವು ರೂಮಲ್ಲೇ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಬಂದಿರೋದ್ರಿಂದ ಕೈಕಾಲೆಲ್ಲ ತೊಳ್ಕೊಂಡು ನಾವಿವಾಗ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿ ಆಟಾಡ್ಬೋದಿತ್ತು. ಇದು ನೀರನ್ನ ಅವರೇ ಹೀಗೆ ಸ್ನಾನ ಮಾಡೋಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಹೊಳೆಯಿಂದ ನೀರನ್ನ ರೀಸೈಕಲ್ ಮಾಡೋ ಥರ ಮಾಡಿಬಿಟ್ಟು ಬಿಡ್ತಾರಂತೆ. ನಾವು ಕೂಡ ನೀರೆಲ್ಲ ಚುಮ್ಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ.
ಹನುಮಗಡಲ್ಲಿ ಬರುವಾಗ ತುಂಬಾ ರಶ್ ಇತ್ತು, ಮತ್ತು ಏನಿಲ್ಲ ಸ್ವಲ್ಪ ಬೆಟ್ಟ ಥರ ಸ್ಟೆಪ್ಸ್ ಇರುತ್ತೆ, ಅದನ್ನು ಹತ್ಕೊಂಬಂದ್ಬಿಟ್ರೆ ಬೇಗನೆ ಆಗ್ಬಿಡುತ್ತೆ. ಇಲ್ಲೂ ಕೂಡ ನಮಗೆ 45 ಮಿನಿಟ್ಸ್ ಒಳಗಡೆ ದರ್ಶನನೇ ಆಗೋಯ್ತು. ಇಲ್ಲಿ ತುಂಬ ಕಡೆ ಸ್ವಾಮೀಜಿಗಳೆಲ್ಲ ಕೂತಿರ್ತಾರೆ. ಸ್ವಾಮೀಜಿ ಹತ್ರ ಏನು ಎಲ್ಲ ಹೋಗೋಕ್ಕೇನು ಹೋಗಬೇಡಿ, ನೀವು ದೇವ್ರ ದರ್ಶನ ಮಾಡಿ, ಏನಿರುತ್ತೆ ದೇವ್ರ ಹತ್ರ ಕೇಳ್ಕೊಳ್ಳಿ, ಅಲ್ಲಿಂದ ಹೊರಡಿ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಯಾಕಂದರೆ ನಮ್ಮ ಆಟೋದವರು ಸ್ವಲ್ಪ ನಮಗೆ ಎಕ್ಸ್ಪ್ಲೇನನ್ನು ಮಾಡ್ತಿದ್ರು, ಅಲ್ಲಿ ಯಾರೆಲ್ಲ ಕರೀತಾರೆ ಏನು ಹೋಗೋಕ್ಕೆ ಹೋಗಬೇಡಿ, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಬನ್ನಿ ಅಷ್ಟೇ ಅಂದ್ಬಿಟ್ಟು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಾದಮೇಲೆ ನಮಗೆ ತುಂಬ ಬೇಗನೆ ದರ್ಶನ ಆಯಿತು. ನಾವು ಅಂದ್ಕೊಂಡ್ವಿ ಬ್ರೇಕ್ಫಾಸ್ಟ್ ಏನು ಮಾಡೋದು ಬೇಡ, ಬೇಗನೆ ಇಲ್ಲೂ ಕೂಡ ದರ್ಶನ ಆಗುತ್ತೆ ಅರ್ಧ ಗಂಟೆಯಲ್ಲಿ, ಇಲ್ಲೂ ಕೂಡ ಏನು ರಶ್ ಇಲ್ಲ ಅಂತ ಹೇಳಿದ್ರಿಂದ ನಾವು ರಾಮ ಮಂದಿರ ಕೂಡ ದರ್ಶನ ಮಾಡ್ಕೊಂಬರೋಣ, ಶ್ರೀರಾಮನ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೇಕಾದ್ರೆ ಬೇರೆ ಪ್ಲೇಸಸ್ನೆಲ್ಲ ನೋಡ್ಬೋದು ಅಂತ ಇಲ್ಲಿ ಒಳಗಡೆ ಫೋನ್ ಆಗಿರ್ಬೋದು, ಯಾವುದೇ ಎಲೆಕ್ಟ್ರಿಕ್ ವಸ್ತುಗಳಾಗಿರ್ಬೋದು ಯಾವುದು ಕೂಡ ತಗೊಂಡೋಗಂಗಿಲ್ಲ. ಸ್ಮಾರ್ಟ್ ವಾಚ್ ಇಂದ ಹಿಡಿದು ಇಯರ್ಫೋನ್ ಇಂದ ಹಿಡಿದು ಚಾರ್ಜರ್ ಏನು ತಗೊಂಡೋಗಂಗಿಲ್ಲ. ಅಲ್ಲಿ ತುಂಬಾನೇ ಒಳ್ಳೆ ಫೆಸಿಲಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ. ಮತ್ತೆ ಬ್ಯಾಗ್ ಇಡಕ್ಕಾಗಿರ್ಲಿ, ಶೂಸ್ ಇಡಕ್ಕಾಗಿರ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಮಂದಿರ ಇಷ್ಟು ಇಂಪ್ರೂವ್ ಆಗಿ ಇನ್ನ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹೇಳ್ಬೇಕು ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ, ನಿಜವಾಗ್ಲೂ ಜೀವನದಲ್ಲಿ ಒಂದ್ಸರಿ ನೋಡ್ಬೇಕಾಗಿರುವಂತ ಪ್ಲೇಸ್ಗಳು ಇದೆಲ್ಲ. ನೀವು ಕೂಡ ಯಾರು ಎಲ್ಲ ಮಿಸ್ ಮಾಡ್ಕೊಬೇಡಿ, ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಹೋಗ್ಬಿಟ್ಟು ಬಂದ್ಬಿಡಿ, ನಿಮ್ಗೂ ಕೂಡ ಖುಷಿ ಅನ್ಸುತ್ತೆ. ನೋಡ್ತೀರಿ ಅಲ್ವಾ, ಚಪ್ಪಲ್ ಸ್ಟ್ಯಾಂಡಿಗೆ ಆಗಿರ್ಬೋದು, ಫೋನಿಗೆ ಸ್ವಲ್ಪ ಒಳಗಡೆಯಿಂದನೇ ಎಂಟ್ರಿ ಇತ್ತು, ಅಲ್ಲೇ ಕೊಡ್ಬೋದಿತ್ತು. ನೋಡ್ತಾ ಇರ್ಬೋದು ಕ್ಯೂ ಕೂಡ ತುಂಬ ಇದೆ, ಆದರೆ ಕೌಂಟರ್ಸ್ ಅಂತೂ 125 ಮೇಲೆ 35 ಮೇಲೆ ಇದೆ. ತುಂಬಾ ಕೌಂಟರ್ಸ್ ಇತ್ತು, ಬೇಗನೆ ಫೋನ್ಸ್ ಎಲ್ಲ ಡೆಪಾಸಿಟ್ ಮಾಡ್ಬೋದಿತ್ತು. ನಾವೇನು ವೆಯ್ಟ್ ಮಾಡೋ ಥರ ಇರೋದಿಲ್ಲ. ಇವಾಗ ತಿರುಪತಿಗೆಲ್ಲ ಹೋದ್ರೇ ನಾವು ರೂಮ್ ತೊಗೊಳಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು.
ಮತ್ತು ಲಾಕ್ ಇಡೋಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು, ಆ ಥರ ಏನಿರಲಿಲ್ಲ, ನಾರ್ಮಲ್ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವು ದರ್ಶನ ಕೂಡ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ನಿಜವಾಗ್ಲೂ ಏನಕ್ಕೆ ಫೋನ್ ತೊಗೊಂಡು ಹೋಗೋಕ್ಕೆ ಬಿಟ್ಟಿಲ್ಲ ಅಂತಂದರೆ, ಅಲ್ಲಿಗೆ ಏನಾದರೂ ಫೋನ್ ತೊಗೊಂಡು ಹೋದರೆ ಯಾರು ಕೂಡ ಬೇಗ ವಾಪಸ್ ಹೊರಗಡೆ ಬರಲ್ಲ ಅನ್ನೋದಂತೂ ಕನ್ಫರ್ಮು. ಅದಕ್ಕೋಸ್ಕರ ಅಲ್ಲಿ ಏನು ಫೋನೆಲ್ಲ ತೊಗೊಂಡು ಹೋಗೋಂಗಿಲ್ಲ. ಅಷ್ಟು ಚೆನ್ನಾಗಿದೆ, ಒಂದೊಂದು ಕೆತ್ತನೆ ಕೂಡ ಅಷ್ಟು ಚೆನ್ನಾಗಿದೆ. ಶ್ರೀರಾಮ ನೋಡ್ತಾ ಇದ್ದರೆ ಹಾಗೇ ನೋಡ್ತಾನೇ ಇರಬೇಕನ್ಸುತ್ತೆ. ತುಂಬ ದೂರದಿಂದನೇ ಕಾಣಿಸೋದ್ರಿಂದ ತುಂಬ ದೂರದಿಂದ ಹತ್ರದವರೆಗೂ ಕೂಡ ನಮಗೆ ಎಂಟ್ರಿ ಕೊಡ್ತಾರಲ್ವ, ನೋಡೋಕ್ಕೆ ತುಂಬಾ ಖುಷಿ ಆಯಿತು, ತುಂಬ ಬ್ಲೆಸ್ಸಡ್ ಅನ್ನಿಸ್ತು. ಅದಾದಮೇಲೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಪ್ರಸಾದದ ಜೊತೆಗೆ ಒಂದೊಂದು ORS ಕೂಡ ಕೊಡ್ತಾಯಿದ್ರು. ಎಲ್ಲ ತೊಗೊಂಡು ಪ್ರಸಾದ ತಿನ್ಕೊಂಬಂದ್ವಿ. ಮಕ್ಕಳಿಗೆ ಪ್ರಸಾದ ತಿನ್ನೋಕ್ಕಿಂತ ಬೆಂಗಳೂರು ಕಫೆ ನೋಡಿದ್ರಲ್ವ, ತುಂಬ ದಿನ ಆಗಿತ್ತು ನಾವು ಸೌತ್ ಇಂಡಿಯನ್ ಫುಡ್ ತಿನ್ನಬೇಕು ಅಂತ, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಪ್ರಸಾದ ಎಲ್ಲ ತಿಂದ್ಬಿಟ್ಟು ಶಾಪಿಂಗ್ ಮಾಡೋ ವಸ್ತುಗಳೆಲ್ಲ ಇತ್ತು ಅಲ್ಲಿ. ಯಾಕಂದರೆ ಈಗ ಒಂದು ದೇವಸ್ಥಾನ ಅಂತಂದರೆ ಪ್ರತಿಯೊಂದು ಕೂಡ ಇರುತ್ತೆ, ಹೋದವರೆಲ್ಲ ಶಾಪಿಂಗ್ ಮಾಡ್ತಾರೆ ಅಂತ ಗೊತ್ತೇ ಇರುತ್ತೆ. ತುಂಬಾ ಚೆನ್ನಾಗಿ ಶಾಪ್ ಮಾಡ್ಬೋದಿತ್ತು. ಅಲ್ಲೂ ಕೂಡ ಡ್ರೆಸ್ಸಸ್ ಆಗಿರ್ಬೋದು, ಕೀಬನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಟ್ಟಿದ್ರು. ಅದಾದಮೇಲೆ ನಾನು ಹೇಳಿದೆ ಅಲ್ವಾ ಬ್ಯಾಂಗ್ಳೂರ್ ಕೆಫೆ ಬಂದ್ವಿ ನಾವು. ತುಂಬಾ ಚೆನ್ನಾಗಿತ್ತು, ಎಷ್ಟೊಂದು ದಿನ ಆಗಿತ್ತು ಅಂತ ಅನ್ನಿಸ್ತು ಈ ಊಟ ತಿಂದುಬಿಟ್ಟು. ನಮಗೆ ಇಡ್ಲಿ ದೋಸೆ ಎಲ್ಲ ತೊಗೊಂಡು ಆರ್ಡ್ರ್ ಮಾಡ್ಕೊಂಡ್ವಿ. ನನ್ನ ಮಗಳು ಚೀಸ್ ದೋಸೆ ತೊಗೊಂಡು, ಕಾಫಿ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ತುಂಬ ಟೇಸ್ಟಿಯಾಗಿ ಮಾಡಿಕೊಂಡು ನಾವು ಇವಾಗ ಬೇರೆ ಪ್ಲೇಸಸ್ನೆಲ್ಲ ನೋಡಲಿಕ್ಕೆ ಅಂತ ಹೊರಟಿದ್ದೀವಿ. ಪ್ರತಿಯೊಂದು 100, 200 ಮೀಟ್ರ್, 300 ಮೀಟ್ರಿಗೆಲ್ಲ ಪ್ರತಿ ದೇವಸ್ಥಾನಗಳೆಲ್ಲ ಇದೆ. ನಾವು ಇಂಪಾರ್ಟೆಂಟ್ ದೇವಸ್ಥಾನಗಳಿಗೆ ಮಾತ್ರ ಹೋಗಿ ಎಲ್ಲ ನೋಡ್ಕೊಂಬಂದ್ವಿ. ತುಂಬ ಚೆನ್ನಾಗಿ ತೋರಿಸಿದ್ರು ನಮಗೆ. ಇಲ್ಲೆಲ್ಲ ಫುಲ್ ಕರ್ನಾಟಕ ಹೋಟೆಲ್ಸೇ, ಉಡುಪಿ ಹೋಟೆಲ್ಲು ಎಲ್ಲ ಕೂಡ ಕರ್ನಾಟಕದೇ ಹೋಟೆಲ್ ಇತ್ತು, ತುಂಬಾ ಇತ್ತು. ಅದಾದಮೇಲೆ ನಾವು ಪ್ರತಿಯೊಂದು ದೇವಸ್ಥಾನಗಳಿಗೆ ಬಂದ್ವಿ. ಸೀತಾದೇವಿ ಆಗಿರ್ಬೋದು, ರಾಮ ಲಕ್ಷ್ಮಣ ಆಗಿರ್ಬೋದು, 3 ಜನ ಇರೋದಾಗಿರ್ಬೋದು, ಪ್ರತಿಯೊಂದು ಕೂಡ ದೇವಸ್ಥಾನಗಳೆಲ್ಲ ಇದೆ. ಹನುಮಂತ ದೇವಸ್ಥಾನ ಆಗಿರ್ಬೋದು, ಮತ್ತು ಸೀತಾಮಾತೆ ಅಡುಗೆ ಮಾಡಿರುವಂತಹ ಅಡುಗೆ ಮನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ನೋಡಿದ್ವಿ. ತುಂಬಾ ಖುಷಿ ಅನ್ನಿಸ್ತು, ತುಂಬ ಬ್ಲೆಸ್ಸಡ್ ಅನ್ನಿಸ್ತು. ಈ ವರ್ಷ ಅಂತೂ ನನಗೆ ತುಂಬಾ ಖುಷಿಯಾದ ವರ್ಷ ಅಂತಲೇ ಹೇಳ್ಬೋದು. 2026 ತುಂಬಾ ಒಳ್ಳೆ ಕೆಲಸಗಳಾಗ್ತಾಯಿದೆ. ಇನ್ನೂ ಒಳ್ಳೆ ಕೆಲಸಗಳಾಗೋದು ಬಾಕಿ ಇದೆ. ಇನ್ನೂ ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ನಾನು ಮುಂದೆ ಬರೋ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಯಾಕಂದರೆ ಈ ವರ್ಷ ಎಂಟ್ರೆನ್ಸಲ್ಲೇ ಫೆಬ್ರವರಿಲೇ ನಾನು ತಿರುಪತಿ ದರ್ಶನ ಮಾಡ್ಕೊಂಡು ಬಂದೆ, ಮತ್ತು ಮಥುರಾ ಬೃಂದಾವನ ನೋಡಿದೆ, ಶ್ರೀಕೃಷ್ಣ ಜನ್ಮಭೂಮಿ ನೋಡಿದ್ದೀನಿ, ಇವಾಗ ರಾಮ ಜನ್ಮಭೂಮಿ ನೋಡೋಕ್ಕೆ ಬಂದಿದ್ದೀನಿ. ತುಂಬಾ ಖುಷಿ ಇದೆ, ತುಂಬಾ ಬ್ಲೆಸ್ಸಡ್ ಅನ್ನಿಸ್ತು ನನಗಂತೂ. ಇದೆಲ್ಲ ಇದೇ ಒಂದೇ ವರ್ಷ. ಮತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಿದ್ದೆ, ಆದರೆ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಿರಲಿಲ್ಲ. ಆದರೆ ಧರ್ಮಸ್ಥಳ ಪ್ರಸಾದ ಸಿಕ್ತು, ಅದು ಇವಾಗಲೇ ಈ ಟೈಮಲ್ಲೇ ಸಿಕ್ತು. ನಂಗೆ ತುಂಬಾ ಖುಷಿ ಅನ್ನಿಸ್ತು. ಇವಾಗ ನೋಡ್ತಾ ಇರೋದೇ ಸೀತಾಮಾತೆ ಅಡುಗೆ ಮಾಡಿದ್ದಂತಹ ಅಡುಗೆ ಮನೆ ಇದು. ಇಲ್ಲಿ ತುಂಬಾ ಸಾಧು ಸಂತರು ಇರ್ತಾರಲ್ವ, ಅವರಿಗೆಲ್ಲ ಇವಾಗಲೂ ಅಡುಗೆ ಬೇಯಿಸ್ತಾರಂತೆ. ಒಳಗಡೆ ಎಂಟ್ರಿ ಕೊಡಲ್ಲ, ಹೊರಗಡೆಯಿಂದನೇ ನೋಡ್ಕೊಬೋದು. ಸೀತಾಮಾತೆ ಇಲ್ಲಿ ಅಡುಗೆ ಮಾಡಿದರು ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ನೋಡ್ತಾ ಇರ್ಬೋದು ಇವಾಗ
ಪ್ರತಿಯೊಂದು ದೇವಸ್ಥಾನವೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಎಲ್ಲ ದೇವರನ್ನು ಒಂದೇ ಕಡೆ ನೋಡ್ಕೊಬೋದಿತ್ತು. ಇಲ್ಲಿ ಅದೇ ಹೇಳಿದ್ನಲ್ಲ, ಇನ್ನೊಂದು ವಿಷಯ ಅಂತ ಅಂದರೆ ಚೆಂಡು ಹೂವನ್ನೇ ನಾವು ಚೆಂಡು ಹೂವೆಲ್ಲ ಪೂಜೆಗೆಲ್ಲ ಯೂಸ್ ಮಾಡಲ್ಲ ನಮ್ಮ ಕಡೆ, ಬರೀ ಡೆಕೋರೇಷನಿಗೆ ಅಷ್ಟೇ ಯೂಸ್ ಮಾಡ್ತೀವಿ. ಇಲ್ಲಿ ಚೆಂಡು ಹೂವನ್ನ ಪ್ರತಿಯೊಂದು ದೇವಸ್ಥಾನದಲ್ಲಿ ದೇವ್ರಿಗೆ ಯೂಸ್ ಮಾಡೋಕ್ಕೆಲ್ಲ ಚೆಂಡು ಹೂವೇ ಬಳಸ್ತಾರೆ. ಇವಾಗ ನಾನು ತೋರಿಸಿದ್ದು ಇದು ಸೀತಾಮಾತೆಯ ಮನೆ. ಇದು ಆವಾಗಲೇ ತೋರಿಸಿದ್ರಲ್ಲ, ಅಲ್ಲಿ ರಾಮಕೋಟೆ ಬರೆದಿರುವಂಥ ಬುಕ್ಗಳೆಲ್ಲ ಕಟ್ಟಿ ರಾಶಿ ಮಾಡಿ ಹಾಕಿದ್ದಾರೆ ಅಲ್ಲಿ. ಇದು ಇವಾಗ ನೋಡ್ತಾ ಇರೋದೇ ಸೀತಾಮಾತೆಯ ಮನೆ ಅಂತಲೇ ಹೇಳ್ತಾ ಇದ್ದಾರೆ. ಹಿಂದೆ ಹೇಗಿತ್ತು ಅನ್ನೋದು ಗೊತ್ತಿಲ್ಲ, ಇವಾಗ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಅಲ್ಲಿ ತುಂಬ ಸಾಧು ಸಂತರು ಇರ್ತಾರೆ, ಎಲ್ಲ ರೂಮಲ್ಲೂ ಕೂಡ ಒಬ್ಬೊಬ್ಬರು. ಅದಾದಮೇಲೆ ನಾವು ಬಂದಿದ್ದು ಇಲ್ಲಿ ಒಂದು ಪಾರ್ಕ್ ಥರ ಇತ್ತು, ಮತ್ತು ಅಲ್ಲಿಗೆ ಕಲ್ಲೆಲ್ಲ ಯಾವ್ಯಾವುದೆಲ್ಲ ಯೂಸ್ ಮಾಡಿದಾರಲ್ವ ರಾಮ ಮಂದಿರ ಮಾಡೋಕ್ಕೆ, ಆ ಕಲ್ಲುಗಳೆಲ್ಲ ಇಲ್ಲಿ ಇಟ್ಟಿದ್ರು. ಮತ್ತು ಒಂದು ಬಿಲ್ಲು ಕೂಡ ಇಟ್ಟಿದ್ರು, ಬಾಣ ಮತ್ತು ಬಿಲ್ಲು ಎಲ್ಲ ಕೂಡ ಇಟ್ಟಿದ್ರು. ಶಿವದು ಇದು ಕೂಡ ಇತ್ತು, ಅದು ಕೂಡ ನೋಡಿಕೊಂಡು ಬಂದ್ವಿ. ಈ ಬಿಸಿಲಾಗಿರೋದ್ರಿಂದ ಎಲ್ಲೂ ಅಷ್ಟು ಓಡಾಡಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ. ಮತ್ತು ನಮಗೆ ಟ್ರೈನ್ ಇದ್ದಿದ್ದು ನೆಕ್ಸ್ಟು ಸಂಜೆ 3:30 ಇತ್ತು. ಇದೆಲ್ಲ 1:30 ಗಂಟೆ 2 ಗಂಟೆಲೆಲ್ಲ ಮುಗ್ದೋಯ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ರೂಮಲ್ಲಿ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ. ಇವಾಗ ಇನ್ನು ಕೆತ್ತನೆ ಎಲ್ಲ ಮಾಡ್ತಿದ್ದಾರಲ್ವ, ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಇನ್ನೂ ಕೂಡ ಕೆಲಸ ನಡೀತಿದೆ. ಅಲ್ಲಿಗೂ ಕೂಡ ಕರ್ಕೊಂಡು ಹೋದರು ನಮ್ಮದು ಆಟೋ ಡ್ರೈವರು. ಅಲ್ಲೂ ಕೂಡ ಎಲ್ಲ ಕೆಲಸ ಎಲ್ಲ ನೋಡ್ಕೊಂಬಂದ್ವಿ. ಎಲ್ಲ ಲೇಡೀಸ್ ಕೂಡ ಅದಕ್ಕೆ ಪಾಲಿಶ್ ಎಲ್ಲ ಕೊಡೋದಾಗಿರ್ಬೋದು, ಸ್ಕ್ರಬ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ಮಾಡ್ತಾಯಿದ್ರು. ತುಂಬ ಕಲ್ಲುಗಳೆಲ್ಲ ಇತ್ತು ಅಲ್ಲಿ. ಅದನ್ನು ಕೂಡ ಎಲ್ಲ ನೋಡಿಕೊಂಡು ನಾವು, ಇದು ಲಾಸ್ಟ್ ಪ್ಲೇಸ್ ಆಗಿತ್ತು. ಅದಾದಮೇಲೆ ರೂಮಿಗೆ ಬಂದುಬಿಟ್ಟು ರೆಸ್ಟ್ ಮಾಡಿದ್ವಿ ಅಂತಲೇ ಹೇಳಿದೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಫುಲ್ ವೀಡಿಯೋಸ್ನ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.